ಫ್ರೆಂಡ್ಸ್, ಯುವರ್ ಅದಿಗರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನೋಡಿ, ಹಸಿ ಶುಂಠಿ ಎಲ್ಲ ಇದು ಹಸಿ ಅರಿಶಿನ ಕೊಂಬು. ಗುಜರಾತಲ್ಲಿ ಫೇಮಸ್ ಇದು. ವಿಂಟರ್ ಸೀಸನಲ್ಲಿ, ಚಳಿಗಾಲದಲ್ಲಿ ಇದನ್ನು ಉಪ್ಪಿನಕಾಯಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇದು ರಕ್ತನ ಶುದ್ಧೀಕರಣ ಮಾಡುತ್ತೆ. ಹಂಗಾಗಿ ನಾವು ನಮ್ಮ ಮನೇಲಿ ಮಾಡ್ತಾ ಇರ್ತೀವಿ. ನಾನು ಹಂಗಾಗಿ ಇದನ್ನು ರೆಸಿಪಿ ಹಾಕ್ತಾಯಿದ್ದೀನಿ. ಇದು ನೋಡಿ, ನಾವು ಹಸಿ ಶುಂಠಿ ಮೇಲೆ ಹೆಂಗೆ ಸಿಪ್ಪೆ ಎಲ್ಲ ತೆಗಿತೀವಿ ನೋಡಿ, ಆ ಥರ ಸಿಪ್ಪೆ ತೆಗೆದುಬಿಟ್ಟು ಇದನ್ನ ಉದ್ದುದ್ಗಾಗಿ ಕಟ್ ಮಾಡ್ಕೋಬೇಕು. ಮಾಡೋದು ತುಂಬ ಸುಲಭ ಫ್ರೆಂಡ್ಸ್. ಇದಕ್ಕೆ ಬೇಕಂದರೆ ನಾವು ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯ, ಸ್ವಲ್ಪ ಸೋಂಪು ಹುರ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಸಣ್ಣಗಾಗಿ ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಇನ್ಸ್ಟಂಟಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಇದು ಬರೀ ಇಷ್ಟೇ ಹಾಕಿಟ್ರೂ 1 ವರ್ಷ ಏನೂ ಆಗಲ್ಲ ಫ್ರೆಂಡ್ಸ್. ಇದು ಹಾಳಾಗಲ್ಲ, ಚೆನ್ನಾಗಿ ಹಂಗೇ ಇರುತ್ತೆ. ಸ್ವಲ್ಪನೂ ನೀರು ಮುಟ್ಟಿಸ್ದೆ ಹಂಗೆ ಸ್ಟೋರ್ ಮಾಡಿಟ್ರೆ ಏರ್ ಟೈಟ್ ಕಂಟೈನರಲ್ಲಿ ಇದು ಚೆನ್ನಾಗಿರುತ್ತೆ. ಇದು ಏನೂ ಹಾಳಾಗಲ್ಲ. ಇದು ನೋಡಿ, ಈ ಥರ ಉದ್ದುಗಾಗಿ ಪೀಸ್ನ ಕಟ್ ಮಾಡ್ಕೋಬೇಕು. ಇದನ್ನು ನಾನು ಇವಾಗ 1/4 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈ ಥರ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಇದಕ್ಕೊಂದು 4 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಂಗೆ ಉದ್ದ ಮಧ್ಯೆ ಸೀಳ್ಕೊಂಡು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಮಾಡೋದು ತುಂಬ ಸುಲಭ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನನಗೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಉಪ್ಪಿನಕಾಯಿ ಮಾತ್ರ ಸಖತ್ತಾಗಿರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದರೊಳಗಡೆ. ಇನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಟೇಸ್ಟ್ ಮಾಡ್ಕೊಂಡು ನೋಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಇಷ್ಟೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿ ಅರಿಶಿನದ್ದು ಉಪ್ಪಿನಕಾಯಿ ರೆಡಿ ಆಯಿತು. ಇದೇ ಥರ ಒಳ್ಳೆ ರೆಸಿಪಿಗಾಗಿ ಯುವರ್ ಅದಿಗರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್.